ಓಂ ಶ್ರೀ ಅಂಜನಾದೇವಿಯೈ ನಮಃ. ನಮಸ್ಕಾರ ವೀಕ್ಷಕರೇ. ತುಲಾರಾಶಿ ಮೇ ತಿಂಗಳ ಭವಿಷ್ಯ 2025 ಚಾಡಿಕೋರರ ಬಗ್ಗೆ ಎಚ್ಚರ, ಆರ್ಥಿಕವಾದಂಥ ಲಾಭ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ತಿಂಗಳ ಪ್ರಾರಂಭದಲ್ಲೇ ವಿಶೇಷವಾಗಿ ನಿಧಾನವೇ ಪ್ರಧಾನ ಎಂಬುವ ಸಂಕಲ್ಪವನ್ನು ಮಾಡಿಕೊಂಡು ನೀವು ಕೆಲಸವನ್ನು ದೈವದ ಅನುಗ್ರಹದಿಂದ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಕೆಲಸವನ್ನು ಮಾಡ್ತಾ ಹೋದರೆ ಸಾಕಷ್ಟು ರೀತಿಯಾದಂಥ ಪ್ರತಿಫಲಗಳನ್ನು ನೀವು ಕಾಣ್ತೀರಾ. ಯಾಕೆ ಅಂದರೆ ಭಾಳಷ್ಟು ಆತುರವನ್ನು ಪಡೋದು ಬೇಡ. ಯಾಕೆಂದರೆ ಆವಾಗಲೇ ನಿಮಗೆ ಚಾಡಿಕೋರರು ಹೆಚ್ಚಾಗಿ ನಿಮ್ಮ ಸುತ್ತಲೂ ಕೂಡ ಒಂಥರ ಜಿಡ್ಡಿನ ರೀತಿಯಲ್ಲಿ ಅಂಟುಕೊಂಡಿರ್ತಾರೆ. ಯಾಕೆಂದರೆ ನಿಮ್ಮ ಒಂದು ಏಳಿಗೆಯನ್ನು ಸಹಿಸಿದವರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರಾ. ನೀವು ನಂಬಿರ್ತಕ್ಕಂತಹ ದೈವದ ಮೇಲೆ, ವಿಶೇಷವಾಗಿ ನೀವು ನಂಬಿರ್ತಕ್ಕಂತಹ ದೈವದ ಮೇಲೆ ಒಂದು ಕೆಲಸವನ್ನು ಮಾಡಿಕೊಂಡು ಒಂದು ದಾರಿಯನ್ನು ಹುಡ್ಕೊಂಡು ನೀವು ಕೆಲಸವನ್ನು ಪ್ರಾರಂಭವನ್ನು ಮಾಡಿರ್ತೀರ. ಅದು ನಿಮಗೆ ನಿಜವಾಗ್ಲೂ ಖಂಡಿತವಾಗಿಯೂ ತಿಂಗಳ ಪ್ರಾರಂಭದಲ್ಲೇ ಒಂದು ವಿಶೇಷವಾದಂಥ ಒಂದು ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಂದು ವೈಭೋಗದ ಜೀವನವನ್ನು ಮಾಡಬೇಕು ಅನ್ನುವಂಥ ಒಂದು ಕನಸಲ್ಲೇ ನೀವು ಉಳ್ಕೊಂಡ್ಬಿಟ್ಟಿರುತ್ತೆ. ಬಹಳಷ್ಟು ಕನಸುಗಳು ಕೂಡ ಬೀಳ್ತಾ ಇರುತ್ತೆ. ಒಂದು ಒಳ್ಳೆ ದೊಡ್ಡ ಸಾಧನೆಯನ್ನು ಮಾಡಬೇಕು, ದೊಡ್ಡ ಹಣವನ್ನು ಗಳಿಸಬೇಕು ಅನ್ನುವಂಥ ವೈಭೋಗದ ಜೀವನದ ಕನಸು ನನಸಾಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಅದು ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ನಾವು ನೋಡಿದಾಗ. ಮತ್ತು ವಿಶೇಷವಾಗಿ ನೀವು ಸ್ವಲ್ಪ ಆದಷ್ಟು ಬಟ್ಟೆ ಅಲಂಕಾರದಲ್ಲೇ ನಿಮ್ಮನ್ನು ನೀವು ಅಧಿಕವಾದಂಥ ಖರ್ಚುಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಒಂದು ಒಳ್ಳೆ ಬಟ್ಟೆ ತಗೋಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಜನರನ್ನು ಕಾಣಬೇಕು, ಎಲ್ಲರನ್ನೂ ಕೂಡ ಆಕರ್ಷಿಸಬೇಕು ಮತ್ತು ಎಲ್ಲರಿಂದನೂ ಕೂಡ ಲಾಭವನ್ನು ಪಡಿಬೇಕು ಅನ್ನುವಂಥ ಒಂದು ಮುಂದಾಲೋಚನೆಯಲ್ಲಿ ನಿಮ್ಮ ಮನಸ್ಥಿತಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಒಂದು ಕೆಲಸದ ಸ್ಥಿತಿಗತಿಗಳಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ನಿಮ್ಮ ಕೆಲಸದ ಸ್ಥಿತಿಗತಿಗಳಲ್ಲಿ ನೋಡಿದಾಗ ನೀವು ಮಾಡುವಂತಹ ಕೆಲಸದಲ್ಲಿ ಬಹಳಷ್ಟು ರೀತಿಯಾದಂತಹ ಚಾಡಿಕೋರರು ಇರ್ತಾರೆ. ಯಾಕೆಂದ್ರೆ ಏನಾದರೂ ಅಪಮಾನವನ್ನು ಮಾಡಬೇಕು, ಅಪಕೀರ್ತಿಗಳನ್ನು ಮಾಡಬೇಕು, ಕಿರಿಕಿರಿ ಉಂಟು ಮಾಡಬೇಕು, ಉದ್ಯೋಗದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಇವರಿಗೆ ಡಿಪ್ರಮೋಷನ್ ಅನ್ನು ಕೊಡಬೇಕು ಅನ್ನುವಂಥ ಸುತ್ತಲೂ ಶತ್ರುಗಳು ಕಾಯ್ತಾ ಇರ್ತಾರೆ. ಹಾಗಾಗಿ ಇವ್ರ ಬಗ್ಗೆ ನನ್ನ ಬಗ್ಗೆ ಚಾಡಿ ಹೇಳ್ತಾರೆ ಅಂತ ಯಾವಾಗ ನೀವು ಅವ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಹೋಗ್ತೀರಾ, ನೀವು ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ, ನಿಮ್ಮ ಕೆಲಸ ಸ್ಥಳದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಕಷ್ಟಗಳು ಎದುರಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ಅವ್ರನ್ನ ಆದಷ್ಟು ನೀವು ಅಲಕ್ಷಿಸಿದ್ರೆ ನಿಮಗೆ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಸರಾಗವಾಗಿ ಮತ್ತು ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಬಹಳಷ್ಟು ರೀತಿಯಾದಂತಹ ಕಾರ್ಯಸಿದ್ಧಿ ಆಗುತ್ತೆ. ಅದು ಯಾವುದೇ ರೀತಿಯಲ್ಲಿ ತಡೆ ಬರೋದಿಲ್ಲ. ಅವ್ರನ್ನ ಚಾಡಿಕೋರರ ಬಗ್ಗೆ ನೀವು ಎಷ್ಟು ಅಲಕ್ಷ್ಯವನ್ನು ಮಾಡ್ತೀರೋ ಅಷ್ಟು ನಿಮಗೆ ಲಾಭವಾಗುತ್ತೆ. ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ. ನೀವು ಮಾಡ್ತಾ ಹೋಗಿ ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಕೆಲಸದ ಸ್ಥಿತಿಗತಿಗಳಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ನೀವು IT ಎಂಪ್ಲಾಯಿಗಳಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಥವಾ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರು ಆಗಿದ್ದರೆ ಈ ಒಂದು ಪೊಲೀಸ್ ನೌಕರಿಯಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು ಅಥವಾ ಸಬ್ ರಿಜಿಸ್ಟ್ರಲ್ಲಿ ನೀವು ಕೆಲಸಗಳನ್ನು ಮಾಡ್ತಾ ಇರ್ತೀರಲ್ಲ, ಅಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳು. ನೋಡಿ, ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಾದಂತಹ ಲಾಭವಿದೆ. ಯಾವುದೇ ರೀತಿಯಾದಂತಹ ಹಣಕಾಸಿನಲ್ಲಿ ತೊಂದರೆ ಇಲ್ಲ. ಚಾಡಿಕೋರರನ್ನ ಅಲಕ್ಷಿಸಬೇಕು ನೀವು, ಓಕೆನಾ? ಅವ್ರನ್ನ ಅಲಕ್ಷ್ಯ ಮಾಡಿ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಲೇವಾದೇವಿ ವ್ಯವಹಾರದಿಂದ ಸ್ವಲ್ಪ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ. 5%, 10%ಇಂದ ಏನೋ ಒಂದು ಕಷ್ಟ ಬಂದಿತ್ತು ಅಂತ ನೀವು ಬಡ್ಡಿಯನ್ನು ತೆಗೆದುಕೊಂಡಿರ್ತೀರ. ಆ ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ಹೊಸ ಮಾರ್ಗ, ಹೌದಾ, ಒಂದು ಹೊಸ ಮಾರ್ಗ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಅದು ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ಹೊಸ ಮಾರ್ಗಗಳು ಮತ್ತು ಅಪರಿಚಿತ ವ್ಯಕ್ತಿಯಿಂದ ಹಣದ ಸಹಾಯ ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ನೋಡಿ, ವ್ಯಾಪಾರದಲ್ಲಿ ವಿಶೇಷವಾಗಿ ಕಬ್ಬಿಣ ಹಾಗೂ ಬಟ್ಟೆ ವ್ಯಾಪಾರಸ್ಥರಿಗೆ ನೀವು ಅಂದುಕೊಂಡಿರತಕ್ಕಂತಹ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಅಥವಾ
ವಾಣಿಜ್ಯ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ, ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಈ ಆಡಿಟ್ ಬಿಸ್ನೆಸ್ಗಳನ್ನು ಮಾಡೋರಾಗಿರ್ಬೋದು, ಅಥವಾ ಇಂಟೀರಿಯರ್ ಬಿಸ್ನೆಸ್ಗಳನ್ನು ಮಾಡೋರಿಗಾಗಿರ್ಬೋದು, ಅಂಥ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ವಿಶೇಷವಾಗಿ ರೈತ ಬಾಂಧವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಪಶು ಹಾಗೂ ಹೈನುಗಾರಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ. ನೀವು ಅಂದುಕೊಂಡಿದ್ದಕ್ಕಿಂತಲೂ, ಅಪೇಕ್ಷೆ ಪಟ್ಟಿದ್ದಕ್ಕಿಂತಲೂ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಭಾಳಷ್ಟು ಒಳ್ಳೆಯ ಕ್ರಿಯಾಶೀಲದಲ್ಲಿ ಉದ್ಯಮವನ್ನು ಮಾಡಿ ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡುವಂಥ ವ್ಯಕ್ತಿ ನೀವು ಆಗಿರ್ತೀರಾ ತುಲಾರಾಶಿಯವರು. ಆ ರೀತಿಯಾದಂಥ ಒಂದು ಯೋಗ ಫಲ ಈ ತಿಂಗಳಿನಲ್ಲಿ ಇದೆ. ಎಲ್ಲ ವ್ಯಕ್ತಿಗಳನ್ನು ಆಕರ್ಷಣೆಯನ್ನು ಮಾಡಿ ಉದ್ಯಮದಲ್ಲಿ ಒಂದು ದೊಡ್ಡ ಮಟ್ಟದಲ್ಲೇ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ರಾಜಕೀಯ ಜೀವನ. ನೋಡಿ, ರಾಜಕೀಯ ಜೀವನದಲ್ಲಿ ಸ್ವಲ್ಪ ಭಾಳಷ್ಟು ವಿಚಾರಗಳನ್ನು ಯಾರಿಗೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆನಾ? ಭಾಳಷ್ಟು ಜಾಗ್ರತೆಯಿಂದ ಇರಬೇಕು ರಾಜಕೀಯ ಗಣ್ಯ ನಾಯಕರು. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಜೀವನ. ವಿದ್ಯಾರ್ಥಿಗಳಿಗೆ ಆದಷ್ಟು ಸ್ವಲ್ಪ ಮನಸ್ಸು ಮಂಕ ಆಗುವಂಥ ಸಾಧ್ಯತೆ ಇದೆ. ಮನಸ್ಸು ಯಾವುದೇ ರೀತಿಯಲ್ಲಿ ಕೆಲಸವನ್ನು ಮಾಡೋದಿಲ್ಲ, ಯಾಕೆಂದರೆ ಎಲ್ಲದರಲ್ಲೂ ಕೂಡ ದ್ವಂದ್ವದಲ್ಲೇ ಇರ್ತೀರಾ, ಓಕೆನಾ? ಭಾಳಷ್ಟು ರೀತಿಯಾದಂಥ ಗೊಂದಲದಲ್ಲೇ ವಿದ್ಯಾರ್ಥಿಗಳು ಇರ್ತೀರಾ. ಆದಷ್ಟು ಸ್ವಲ್ಪ ಶಾರದಾ ದೇವಿಯನ್ನು ಆರಾಧನೆಯನ್ನು ಮಾಡಿದ್ರೆ ವಿಶೇಷವಾಗಿ ಲಾಭವಾಗುತ್ತೆ. ಅಥವಾ ಹಯಗ್ರೀವ ಸ್ವಾಮಿಯನ್ನು ಪೂಜೆಯನ್ನು ಮಾಡಬೇಕು ವಿದ್ಯಾರ್ಥಿಗಳು ಈ ತಿಂಗಳಿನಲ್ಲಿ. ಮೇ ತಿಂಗಳಿನಲ್ಲಿ ಹಯಗ್ರೀವ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಿದರೆ ನೀವೇನು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡ್ಕೋಬೇಕು, ಒಂದು ಒಳ್ಳೆಯ ಯಶಸ್ಸನ್ನು ಪಡ್ಕೋಬೇಕು ಅಂದರೆ ಹಯಗ್ರೀವ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಲೇಬೇಕು ವಿದ್ಯಾರ್ಥಿಗಳು ಈ ತಿಂಗಳಿನಲ್ಲಿ. ಯಾಕೆಂದರೆ ನಿಮ್ಮ ಮನಸ್ಸು ಭಾಳಷ್ಟು ರೀತಿಯಾದಂಥ ಮಂದ ಆಗಿರುತ್ತದೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಕ್ಷುಲ್ಲಕ ಕಾರಣದಿಂದ ಸ್ವಲ್ಪ ಜಗಳಗಳು ನೆರವೇರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮತ್ತು ಸ್ವಲ್ಪ ಏನೋ ಒಂದು ಗಂಡ ಹೆಂಡತಿ ಭಾಳಷ್ಟು ಅನ್ಯೋನ್ಯವಾಗಿ ಇರ್ತೀರಾ, ಏಕಾಏಕಿ ಒಂದು ಕ್ಷುಲ್ಲಕ ಕಾರಣದಿಂದ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಸ್ವಲ್ಪ ಆದಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಗಂಡ ಹೆಂಡತಿಯ ಒಂದು ಸಂಬಂಧದಲ್ಲಿ ಒಂದು ಹಾಲು ಜೇನಿನಂಥ ಒಂದು ಸಂಬಂಧ ಇರಬೇಕು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ನೀವು ಏನು ಅಪೇಕ್ಷೆಯನ್ನು ಪಟ್ಟಿರ್ತೀರ ನೋಡಿ, ಅದು ನಿಮಗೆ ಸಿಗುತ್ತೆ. ಅಂದರೆ ನೀವು ತುಂಬ ಇಷ್ಟಪಡ್ತಾ ಇರೋರನ್ನ ವಿವಾಹ ಆಗುವಂಥ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ಸಂಬಂಧಪಟ್ಟಂಗೆ ಪಾದ ಹಾಗೂ ಮಂಡಿ ನೋವು ಯಾರ್ಯಾರಿಗಿದ್ರೆ ಸ್ವಲ್ಪ ಅವರು ಜಾಗ್ರತೆಯಿಂದ ಇರಬೇಕಾಗತ್ತೆ. ಇಲ್ಲದಿದ್ದರೆ ಸ್ವಲ್ಪ ಬಾಧೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಆದರೂ ಕೂಡ ಸ್ವಲ್ಪ ಜನದೃಷ್ಟಿ ದೋಷದಿಂದ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಆದಷ್ಟು ಅಲಂಕಾರಿ ವಸ್ತುಗಳನ್ನು, ಬಟ್ಟೆಗಳನ್ನು ಹಾಕೋಬೇಕಾದ್ರೆ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ. ಯಾವುದೇ ಒಂದು ಅಲಂಕಾರಿ ವಸ್ತುಗಳನ್ನು, ಒಂದು ಒಳ್ಳೆ ಬಟ್ಟೆಯನ್ನು, ಒಂದು ಕಾರ್ ತೊಗೊಳ್ಳೋದಾಗಲಿ, ಒಂದು ಬೈಕ್ ತೊಗೊಳ್ಳೋದಾಗಲಿ, ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಬಂಧು ಬಳಗದವ್ರಿಗಾಗಲಿ ಯಾರಿಗೂ ಹೇಳಬೇಡಿ. ನೀವು ಹೇಳಿದ್ರಾ ಅದು ತಗೊಂಡು ಮಾರನೇ ದಿನಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇಷ್ಟು ತುಲಾರಾಶಿಯ ಮೇ ತಿಂಗಳ ಭವಿಷ್ಯ. ಆದಷ್ಟು ಈ ತಿಂಗಳಿನಲ್ಲಿ ನಿಮಗೆ ಯಶಸ್ಸಾಗಬೇಕು, ಒಂದು ಒಳ್ಳೆ ಕೆಲಸದಲ್ಲಿ ಲಾಭ ಆಗಬೇಕು, ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿ, ರಾಘವೇಂದ್ರ ಪ್ರಭುಗಳನ್ನು ಆರಾಧನೆಯನ್ನು ಮಾಡಿ. ನಿಮಗೆ ಯಾವುದೇ ಕಷ್ಟಗಳು ಬರೋಲ್ಲ, ಯಾರ ಚಾಡಿಕೋರರ ಕೆಟ್ಟ ಕಣ್ಣಿನ ದೃಷ್ಟಿಯೂ ಬರೋದಿಲ್ಲ, ಜೀವನದಲ್ಲಿ ನೆಮ್ಮದಿದಾಯಕವಾಗಿರ್ತೀರ. ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ, ನಿಮಗೆ ಶುಭವಾಗುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.